ಎಲ್ಲರಿಗೂ ನಮಸ್ಕಾರ. ಯಾತ್ರಾ ಸ್ಥಳ ಮನ್ನಾರ್ಗುಡಿ, ತಮಿಳುನಾಡು. ಮುನ್ನಾರ್ ಕೃಷ್ಣ. ದ್ವಾಪರ ಯುಗದ ಅಂತ್ಯದ ಸಮಯ. ಆಗ ಗೋಪಿಲಾ ಹಾಗೂ ಗೋಪ್ರಾಲಯ ಎಂಬ ಇಬ್ಬರು ಋಷಿಮುನಿಗಳು ಮೋಕ್ಷವನ್ನು ಪಡೆಯಲೆಂದು ಶ್ರೀಮನ್ನಾರಾಯಣನನ್ನು ಕುರಿತು ಕಠಿಣ ತಪಸ್ಸನ್ನು ಆಚರಿಸುತ್ತಾರೆ. ಆ ಇಬ್ಬರ ತಪಸ್ಸಿಗೆ ಮೆಚ್ಚಿದ ನಾರಾಯಣನು ದ್ವಾರಕೆಗೆ ತೆರಳಿ ಶ್ರೀಕೃಷ್ಣನ ಅನುಗ್ರಹ ಪಡೆಯುವಂತೆ ಅವರಿಗೆ ಸೂಚಿಸುತ್ತಾರೆ. ಋಷಿಗಳಾದ ಗೋಪಾಲ ಹಾಗೂ ಗೋಪ್ರಾಲಯರು ದ್ವಾರಕೆಗೆ ತೆರಳಿ ಶ್ರೀಕೃಷ್ಣನನ್ನು ಬರುವ ಹೊತ್ತಿಗೆ ಶ್ರೀಕೃಷ್ಣನ ಅವತಾರ ಮುಗಿದು ಬಿಟ್ಟಿರುತ್ತದೆ. ಆಗ ಋಷಿಮುನಿಗಳು ಬಹಳ ಬೇಸರವಾಗಿ ಚಿಂತಿಸುತ್ತಿರುವಾಗ ನಾರದರು ಅಲ್ಲಿಗೆ ಬಂದು, ದಕ್ಷಿಣದ ದ್ವಾರಕೆ ಎಂದು ಕರೆಯುವ ಆ ಕ್ಷೇತ್ರಕ್ಕೆ ನೀವು ಹೋಗಿ ಮತ್ತೆ ನಾರಾಯಣನ ಕುರಿತು ಪುನಃ ಪ್ರಾರ್ಥನೆಯನ್ನು ಮಾಡಿ ಎಂದು ಸೂಚಿಸುತ್ತಾರೆ. ನಾರದ ಮಹರ್ಷಿಗಳ ಸಲಹೆಯಂತೆ ದಕ್ಷಿಣ ಭಾರತದ ಪುಣ್ಯ ಭೂಮಿಯಲ್ಲಿ ಋಷಿಗಳು ಕಠಿಣ ತಪಸ್ಸು ಮಾಡುತ್ತಾರೆ. ಅವರ ಭಕ್ತಿಗೆ ಮೆಚ್ಚಿದ ನಾರಾಯಣನು ಪ್ರತ್ಯಕ್ಷನಾಗಿ ಇವರಿಗೆ ತಮ್ಮ ಕೃಷ್ಣನ ಅವತಾರವನ್ನು ಪುನಃ ತೋರಿಸುವಂತೆ ಪ್ರಾರ್ಥಿಸುತ್ತಾರೆ. ಋಷಿಮುನಿಗಳ ಇಚ್ಛೆಯಂತೆ ಅವರ ಭಕ್ತಿಗೆ ಸಂತುಷ್ಟನಾಗಿ ನಾರಾಯಣನು ಮತ್ತೊಮ್ಮೆ ಈ ಪುಣ್ಯಭೂಮಿಯಲ್ಲಿ ಶ್ರೀಕೃಷ್ಣನಾಗಿ ಪ್ರಕಟಗೊಂಡು ಅವರ ಎಲ್ಲ 32 ಬಾಲಲೀಲೆಗಳನ್ನು ಪ್ರಕಟ ಮಾಡುತ್ತಾರೆ. ನಂತರ ಗೋಪಾಲಕ ಕೃಷ್ಣನ ರೂಪದಲ್ಲಿಯೇ ಇದೇ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ಕೃಷ್ಣನ ಅವತಾರ ಮುಗಿದಿದ್ದರೂ ಈ ಋಷಿಗಳ ಮಹಾ ಕೋರಿಕೆಯಂತೆ ಕೃಷ್ಣಾವತಾರದಲ್ಲಿ ದರ್ಶನ ನೀಡಿದ್ದರಿಂದ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದರೆ ಭಗವಾನ್ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗುತ್ತೇವೆ. ಆ ಕ್ಷೇತ್ರ ಯಾವುದೆಂದು ತಿಳಿಯುತ್ತೀರಾ? ಆ ಕ್ಷೇತ್ರವೇ ತಮಿಳುನಾಡು ರಾಜ್ಯದ ತಿರುವನೂರು ಜಿಲ್ಲೆಯಲ್ಲಿರುವ ಮನ್ನಾರ್ಗುಡಿ ಎಂಬ ಪಟ್ಟಣದಲ್ಲಿರುವ ಶ್ರೀಕೃಷ್ಣನ ದೇವಾಲಯ. ಇದನ್ನು ರಾಜಗೋಪಾಲ ಸ್ವಾಮಿ ಅಂತಲೂ ಕರೆಯುತ್ತಾರೆ. ಇದು ಕುಂಭಕೋಣಂನಿಂದ 36 ಕಿಲೋಮೀಟರ್, ತಾಂಜಾವೂರಿನಿಂದ 45 ಕಿಲೋಮೀಟರ್, ತಿರುಚಿಯಿಂದ 90 ಕಿಲೋಮೀಟರ್ ಅಂತರದಲ್ಲಿದೆ. ಈ ರಾಜಗೋಪಾಲ ಸ್ವಾಮಿ ಆಲಯವು ಶ್ರೀಕೃಷ್ಣ ಪರಮಾತ್ಮನ ರೂಪವಾದ ರಾಜಗೋಪಾಲ ಸ್ವಾಮಿ. ಮನ್ನಾರ್ಗುಡಿಯ ರಾಜಗೋಪಾಲ ಸ್ವಾಮಿ ದೇವಾಲಯವು 23 ಎಕರೆ ಪ್ರದೇಶದಲ್ಲಿ ವಿಸ್ತಾರವಾಗಿದ್ದು ಭಾರತದ ಪ್ರಮುಖ ವೈಷ್ಣವರ ದೇವಾಲಯಗಳಲ್ಲಿ ಪ್ರಮುಖವಾಗಿದೆ. ಕೇರಳದ ಗುರುವಾಯೂರಿನ ಜೊತೆಗೆ ಮನ್ನಾರ್ಗುಡಿಯು ರಾಜಗೋಪಾಲ ಸ್ವಾಮಿ ದೇವಾಲಯವನ್ನು ದಕ್ಷಿಣದ ದ್ವಾರಕೆ ಅಂತಲೂ ಕರೆಯಲಾಗುತ್ತದೆ. ತಮಿಳು ಭಾಷೆಯಲ್ಲಿ ಮನ್ನಾರ್ ಎಂದರೆ ಮಹಾವಿಷ್ಣು ಅಂತ ಶ್ರೀಕೃಷ್ಣ ಎಂಬ ಅರ್ಥ ಬರುತ್ತದೆ. ಗುಡಿ ಎಂದರೆ ದೇವಾಲಯ ಎಂದು ಬರುತ್ತದೆ. ವೈಭೋಗದ ಮಹಾವಿಷ್ಣು ನೆಲೆಸಿರುವಂತಹ ಸ್ಥಳ ಇದಾದ್ದರಿಂದ ಇಲ್ಲಿ ನೆಲೆಸಿರುವ ಸ್ವಾಮಿಯನ್ನು ರಾಜಮನ್ನಾರೆಂದು ಕರೆಯಲಾಗುತ್ತದೆ. ಇಲ್ಲಿರುವ ರಾಜಗೋಪಾಲನನ್ನು ಶ್ರೀಕೃಷ್ಣ ದೇವ ಹಾಗೂ ಪರವಾಸುದೇವ ಎಂದು 2 ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ದೇಗುಲದಲ್ಲಿ ಪ್ರತಿಷ್ಠಾಪಿಸಿರುವ ದೇವರನ್ನು ಮೂಲ ವಾಸುದೇವರಾಗಿ ಪೂಜಿಸಲ್ಪಟ್ಟರೆ ಉತ್ಸವ ಮೂರ್ತಿಯು ವಾಸುದೇವರಾಗಿ ಆರಾಧಿಸಲಾಗುತ್ತದೆ. ಮೂಲಮೂರ್ತಿಯಷ್ಟೇ ಉತ್ಸವ ಮೂರ್ತಿಗೂ ಸಹ ಈ ದೇಗುಲಗಳಲ್ಲಿ ಪ್ರಾಮುಖ್ಯತೆ ಮಾಡಲಾಗುತ್ತದೆ. ಮುಖ್ಯ ಸನ್ನಿಧಿಯ ಸುತ್ತಲೂ ಶ್ರೀಕೃಷ್ಣ ಪರಮಾತ್ಮನ 32 ವಿವಿಧ ರೂಪದ ಛಾಯಾಚಿತ್ರಗಳನ್ನು ಚಿತ್ರಿಸಿದ್ದಾರೆ. ಇದು ಇಬ್ಬರು ಋಷಿಗಳಿಂದ ಗೋಪಾಲ ಮತ್ತು ಗೋಪ್ರಾಲಯರಿಗೆ ದರ್ಶನ ನೀಡಿದ ಶ್ರೀಕೃಷ್ಣನ ಲೀಲೆಗಳಾಗಿವೆ. ಅದರಲ್ಲಿ ಮೊದಲು ರೂಪವೇ ಪರವಾಸುದೇವ, 2ನೇ ರೂಪವೇ ರಾಜಗೋಪಾಲ ಸ್ವಾಮಿ. ಮನ್ನಾರ್ಗುಡಿಯ ರಾಜಗೋಪಾಲ ಸ್ವಾಮಿ ವಿಗ್ರಹವು ಪರವಾಸುದೇವ ವಿಗ್ರಹವು ಪರಮ ಸುಂದರವಾಗಿದ್ದು ಸುಮಾರು 12 ಅಡಿ ಎತ್ತರವಿದೆ. ಪೂರ್ವಾಭಿಮುಖವಾಗಿ ನಿಂತಿರುವ ಭಂಗಿಯಲ್ಲಿದ್ದು ವಾಸುದೇವನ ದೇಹದಾದ್ಯಂತ ಬೆಳ್ಳಿಯ ತೊಡುಗೆಯಿಂದ ಸಿಂಗರಿಸಲಾಗುತ್ತದೆ. ಆ ದೇವರಿಗೆ ಮನ್ನಾರ್ಗುಡಿಯ ರಾಜಗೋಪಾಲ ಸ್ವಾಮಿಯು ಶ್ರೀಕೃಷ್ಣ ಪರಮಾತ್ಮನು ರಾಜಗೋಪಾಲಕರ ಬಾಲಕನಾಗಿ ಕಾಣಿಸಿಕೊಂಡಿದ್ದಾರೆ.
ಗೋಪಾಲಕನಾಗಿರುವುದರಿಂದ ತಲೆಗೆ ಪೇಟ, ಕೈಯಲ್ಲಿ ಬೆತ್ತ ರಾಜಗೋಪಾಲ ಸ್ವಾಮಿಯು ಹೊಂದಿದ್ದಾರೆ. ಧೋತಿಯನ್ನು ಉತ್ತಿರುವ ರಾಜಗೋಪಾಲ ಸ್ವಾಮಿಯು ಸಮೀಪದ ಒಂದು ಆಕಳು, 2 ಕರುಗಳಿರುವುದು. ದಕ್ಷಿಣ ಭಾರತದಲ್ಲಿ ಈ ರೀತಿ ಕೃಷ್ಣ ಪರಮಾತ್ಮನ ಇರುವುದು ಬಹಳ ಅಪರೂಪವಾಗಿದೆ. ಶ್ರೀಕೃಷ್ಣನು ಗೋಪಾಲ ಬಾಲಕ ರೂಪದಲ್ಲಿ ಮನ್ನಾರ್ಗುಡಿಯಲ್ಲಿ ನೆಲೆಸಿರುವ ಕಾರಣ ಮಕ್ಕಳ ಜಾತಕದಲ್ಲಿ ದೋಷವಿದ್ದರೆ ಸಕಲ ದೋಷಗಳು ಪರಿಹಾರವಾಗುವುದು. ಆದ್ದರಿಂದ ತಮ್ಮ ಮಕ್ಕಳೊಂದಿಗೆ ಶ್ರೀಕೃಷ್ಣ ಪರಮಾತ್ಮನ ದರ್ಶನಕ್ಕೆ ಮನ್ನಾರ್ಗುಡಿಗೆ ಬರುತ್ತಾರೆ. ಉತ್ಸವ ಮೂರ್ತಿಯ ಪಕ್ಕದಲ್ಲೇ ಸಂತಾನ ಗೋಪಾಲ ಸ್ವಾಮಿಯ ದರ್ಶನವನ್ನು ಪಡೆಯಬಹುದು. ಈ ಪವಿತ್ರ ಸ್ಥಳದಲ್ಲಿ ಯಾರು ರಾತ್ರಿ ಇಡೀ ತಂಗುತ್ತಾರೋ ಅವರು 1000 ಗೋದಾನ ಮಾಡಿದ ಫಲವು ಲಭಿಸುತ್ತದೆ. ಈ ರಾಜಗೋಪಾಲ ಸ್ವಾಮಿ ದೇವಾಲಯವನ್ನು ಕ್ರಿಸ್ತಶಕ 1872ರಲ್ಲಿ ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿದೆ. ದೊಡ್ಡ ದೇವಾಲಯದ ಆವರಣವು ಅನೇಕ ದೇವಾಲಯಗಳಿಂದ ಭವ್ಯವಾದ ಗೋಪುರವನ್ನು, ನವರಂಗಗಳನ್ನು ಹೊಂದಿದೆ. ದೇಗುಲದ ಆರಾಧನಾ ಪ್ರವಾಸಿಗರನ್ನು ಮಂತ್ರಮುಗ್ಧಗೊಳಿಸುತ್ತದೆ. ದೇಗುಲದ ಅಗಾಧತೆ ಪ್ರವಾಸಿಗರನ್ನು ಮಂತ್ರಮುಗ್ಧಗೊಳಿಸುತ್ತದೆ. ಈ ಭವ್ಯ ದೇಗುಲವು 154 ಅಡಿ ಎತ್ತರದ ಭವ್ಯವಾದ ರಾಜಗೋಪುರವನ್ನು ಹೊಂದಿದೆ. ಇದು ಮಹಾವಿಷ್ಣು ದೇಗುಲಗಳಲ್ಲಿ 4ನೇ ಅತಿ ಎತ್ತರವಾದ ರಾಜಗೋಪುರವು. ಸುಮಾರು 5 ರಿಂದ 10 ಕಿಲೋಮೀಟರ್ ದೂರದವರೆಗೂ ಈ ಗೋಪುರ ಗೋಚರಿಸುತ್ತದೆ. ದೇಗುಲದ ಕಲ್ಯಾಣಿಯನ್ನು ಹರಿದ್ರಾ ಎಂದು ಕರೆಯಲಾಗುತ್ತದೆ. ಈ ಕಲ್ಯಾಣಿಯು ಸಹ 25 ಎಕರೆಯಷ್ಟು ವಿಸ್ತಾರವಾಗಿದ್ದು ಭಾರತದಲ್ಲಿರುವ ಅತ್ಯಂತ ದೊಡ್ಡ ಕಲ್ಯಾಣಿಯಾಗಿದೆ. ಇದೇ ಕಲ್ಯಾಣಿಯ ತೀರದಲ್ಲಿ 6 ಋಷಿಮುನಿಗಳು ಮಹಾವಿಷ್ಣು ದೇವರನ್ನು ಕುರಿತು ಘೋರ ತಪಸ್ಸನ್ನು ಆಚರಿಸಿದ್ದು. ಶ್ರೀರಂಗಂ ಕ್ಷೇತ್ರದಂತೆ ಮನ್ನಾರ್ಗುಡಿಯ ರಾಜಗೋಪಾಲ ಸ್ವಾಮಿಯ ಆಲಯದಲ್ಲಿ ವರ್ಷವಿಡೀ ಉತ್ಸವಗಳು ಜರುಗುತ್ತಲೇ ಇರುತ್ತದೆ. ಎಲ್ಲ ಕಡೆಯಿಂದಲೂ ಇಲ್ಲಿಗೆ ಬರುವ ಸಾರಿಗೆಯ ಸಂಪರ್ಕವೂ ಸಹ ಇದೆ. ನಾರಾಯಣನ ಕೃಷ್ಣನಾಗಿ ದರ್ಶನವಿತ್ತ ದಕ್ಷಿಣದ ದ್ವಾರಕೆಯೆಂದೇ ಪ್ರಸಿದ್ಧವಾದ ಮನ್ನಾರ್ ಕೃಷ್ಣನು ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಆ ಭಗವಂತನನ್ನು, ಆ ಕೃಷ್ಣ ಪರಮಾತ್ಮನನ್ನು ಪ್ರಾರ್ಥಿಸೋಣ.